ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜ್ಯೋತಿ ಕುಕಿಂಗ್ಗೆ ಸ್ವಾಗತ. ಇವತ್ತು ನಾನು ಚಟ್ನಿ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಚಟ್ನಿ ಇಟ್ಕೊಂಡಿದ್ದೇನೆ, ಆಮೇಲೆ ಅದ್ರ ಜೊತೆಗೆ ಮಶ್ರೂಮ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಈರುಳ್ಳಿ, ಒಂದು ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಇಷ್ಟು ಸ್ವಲ್ಪ ಇಟ್ಕೊಂಡಿದ್ದೇನೆ. ಇವಾಗ ನಾನು ಕಟ್ ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಟೊಮೆಟೊ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಹಳದಿ ಪೌಡರ್ ಹಾಕಿ ಸ್ವಲ್ಪ ಅದು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಅದರಲ್ಲಿ ಫ್ರೈ ಆಗಲಿ. ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಮ್ಯಾಶ್ ಆಗಿಬಿಡತ್ತೆ, ಬೇಯಿಸ್ಬಿಡತ್ತೆ ಬೇಗ. ಮುಚ್ಚಿಡೋಣ ಇದಕ್ಕೆ. ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ಉಪ್ಪು ಸ್ವಲ್ಪ ಹಾಕಿದ್ದೇವೆ ನಾವು. ಇವಾಗ ಅದಕ್ಕೆ ಖಾರದ ಪುಡಿ, ಗರಂ ಮಸಾಲ ಹಾಕೊಳ್ಳೋಣ. ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಇದು ಚಟ್ನಿ ಹಾಕೊಳ್ಳೋಣ. ಚಟ್ನಿ ಅರ್ಧ ಬೆಂದ ಮೇಲೆ ಮಶ್ರೂಮ್ ಹಾಕೋಣ, ಯಾಕಂದ್ರೆ ಮಶ್ರೂಮ್ ಬೇಗ ಬೆಂದ್ಬಿಡತ್ತೆ. ಇವಾಗ ಸ್ವಲ್ಪ ಸ್ಲೋಲಿಯಲ್ಲಿ ಇದನ್ನು ಮುಚ್ಚಿ ಬೇಯಿಸಿಡೋಣ. ಇವಾಗ ಮಶ್ರೂಮ್ ಹಾಕ್ತಾ ಇದ್ದೇನೆ. ಮಶ್ರೂಮ್ ಹಾಕಿ ಇನ್ನು ಸ್ವಲ್ಪ ಹೊತ್ತು ಇದು ಬೇಯಿಸಬೇಕು. ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಇದು. ಇವಾಗ ಆವಾಗ ಅದರಲ್ಲೇ ಬೆಂದು ಬಿಡತ್ತೆ. ಇವಾಗ ನೋಡಿ ಇದು ಬೆಂದಿದೆ. ಇನ್ನು ಸ್ವಲ್ಪ ಇದು ಸುಕ್ಕ ಮಾಡಿಸೋಣ. ಇದನ್ನ ನೀರು ತೇವಾಂಶ ಇದೆಲ್ಲ ಸ್ವಲ್ಪ ಒಣಗಿಸ್ಬಿಡೋಣ. ಇದಕ್ಕೆ ಚೆನ್ನಾಗಾಗಿದೆ. ಇವಾಗ ಪರಿಮಳ ಬರ್ತಾ ಇದೆ. ಸ್ವಲ್ಪ ಆಗಿದ್ರೆ ಆಗೋಗುತ್ತೆ ಇದು. ಇದಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ ಇವಾಗ ಹಿಂಗೆ ಚೆನ್ನಾಗಾಗಿದೆ. ಇವಾಗ ನೋಡಿ ರೆಡಿಯಾಗಿದೆ ಫ್ರೆಂಡ್ ಇದು. ಇವಾಗ ಇದು ನಾವು ಈಗ ಪಾತ್ರೆ ನೋಡಿ ಫ್ರೆಂಡ್, ನಾನು ಚಟ್ನಿ ಸುಕ್ಕ ಮಾಡಿದ್ದೇನೆ. ಪ್ರಾನ್ ಸುಕ್ಕ ಹೇಳ್ತಾರೆ ಇದಕ್ಕೆ, ಕನ್ನಡದಲ್ಲಿ ಚಟ್ನಿ ಹೇಳ್ತಾರೆ. ಒಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನನಗೆ ಲೈಕ್ ಕೊಡಿ. ಈ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು.